ಅವ್ವ ನೀನ್ ಇಲ್ಲಿದ್ಯಾ? ಪುರೋಹಿತ್ರಿಗೆ ಅದೇನೋ ಪೂಜೆ ಸಾಮಾನ್ ಬೇಕಂತೆ ಕೊಡ್ಬಾ. ಒಂದ್ ನಿಮಿಷ ಇದೆ, ನೀನ್ ತೋರ್ಸವ. ಅವ್ವ ಅವ್ರು ಬಡ್ಕತ್ತವ್ರೆ, ಜಲ್ದಿ ಬಾರವ್ವ. ಈಶ್ವರಿ ಬಾಯ್ಲಿ. ಬಂದೆ ಬಾವ. ರತ್ನ, ಇಲ್ಲೇ ಕುಂತೀರಿ, ನಾ ಬರ್ತೀನಿ. ಸರು, ಅವಾಗ್ಲೇ ನಾನ್ ಇವನೋ ಹೇಳಿದ್ದೆ, ನೀನ್ ನೋಡಿದ್ರೆ ಅದೇನೋ ಸುಟ್ಗಾಯ ಅಂತ ಹೇಳ್ಬಿಟ್ಟಿಯಲ್ಲೇ. ಅದು ಗಾಬ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ಒಂದ್ ಹೇಳ್ಬಿಟ್ಟೆ ಕಣವ. ಸರಿ ಬಿಡು, ಹೋಗಿ ನಿಮ್ಮಪ್ಪ ಎಂತವ ಮಾಸ್ಕ್ ಇಸ್ಕಂಬ. ಚಂಪಾ, ಯಾಕೆ ಹಿಂಗ್ ಅಳ್ತಾ ಇದೀಯಾ? ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು. ಚಂಪಾ, ಸಾವು ನಿನ್ ನೋವಿಗೆ ಪರಿಹಾರ ಅಲ್ಲ, ಕಣ್ಣೀರು ನಿನ್ ಸಮಸ್ಯೆಗೆ ಉತ್ತರ ಅಲ್ಲ. ನಮ್ ಗೌಡ್ರು ಬರೀ ಮಾತ್ ಕೊಡೋರಲ್ಲ, ಅದ್ನ ಪೂರ್ತಿ ಮಾಡೋರು. ನಿನ್ ನೋವ್ಗೆ ಕಣ್ಣೀರಿಗೆ ಸಮಾಧಾನ ಕೊಟ್ಟೆ ಕೊಡ್ತಾರೆ. ಧೈರ್ಯವಾಗಿರು ನೀನು. ನಂಗ್ ಸ್ಯಾನೆ ಹೆದ್ರಿಕೆ ಆಗ್ತೈತೆ ವಿದ್ಯಾಕ್ಕ. ನೋಡ್ ಚಂಪಾ, ಅದೇನೇ ಆದ್ರೂ ನಾನ್ ನಿನ್ ನ್ಯಾಯ ಕೊಡಿಸ್ತೀನಿ. ನೀನ್ ಧೈರ್ಯವಾಗಿರುವಸಿ. ಗೌಡ್ರೆ, ಹೊಸಿ ಬಿರ್ನೆ ನಡೀರಿ. ಉನಮೆ, ನಮಸ್ಕಾರ ಗೌಡ್ರೆ. ಅಡೆ ಗಂಟಿದ್ದು ಊಟ ಮಾಡ್ಕೊಳ್ಬೇಕು. ಆಯ್ತೆ, ಮನೆಯವ್ರು ಬಂದಿಲ್ಲ? ಅವರೇ ನಮಸ್ಕಾರ. ದಾರೆ ಊದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಬಸವಣ್ಣ, ನಾವೇ ಮಾಡ್ಸಿರೋ ಅಡ್ಗೆ ಊಟ ಮಾಡಕ್ ಬಂದು ನಮ್ಗೆ ಊಟ ಮಾಡ್ಕೊಂಡು ಹೋಗಿ ಅಂತೀರಾ? ದೊಡ್ಡ ಮನ್ಸರು. ಅಯ್ಯೋ ಅಮ್ಮವ್ರೆ, ನೀವೇ? ನಾನು ಯಾರೋ ಅನ್ಕೊಂಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬೇಕು ಕಣಮ್ಮ. ಚಂದಾಗಿದ್ದೀರಾ? ಸಂದಾಗಿಲ್ದೆ ಇನ್ನೆಂಗಿರ್ಬೇಕು ಹೇಳು? ನಾವೇನ್ ಬೇರೆಯವ್ರ ಹಂಗೆ ಹೊಟ್ಟೆಗೆ ಬಟ್ಟೆಗೆ ಹೆಂಗಪ್ಪ ಅನ್ಬೇಕೆ? ನಮ್ದಿರ್ಲಿ, ನೀವೆಂಗಿದ್ದೀರಿ? ಏನೋ ದೇವ್ರ ದಯದಿಂದ ಈ ಮಟ್ಟಿಗಿದ್ದೀನಿ ನೋಡಿ. ರವ ವಿನಂತಿ, ಹೊರಗಡೆ ದಗೆ, ಬಿಸಿಲು ರವ ರವ ಅಂತಾದೆ ಅಲ್ವೇನವ? ನಿಮ್ಗೆ ಯಾಕೆ ದಗೆ ಜಾಸ್ತಿ ಆಯ್ತಾದೆ ಅಂತವ ಗೊತ್ತು ಕಣಂತೆ ಬಿಡಿ. ಸರಿ, ನೀವ್ ಊಟ ಮಾಡ್ಕೊಂಡು ಹೋಗೋದ್ ಮರಿಬೇಡಿ. ಬಾರೆ ವಿನಂತಿ. ಏನವ್ವ, ಒಂದೊತ್ತು ಊಟಕ್ಕೂ ಲಾಟ್ರಿ ಹೊಡಿತಿದ್ದೋನು ಕೈ ತುಂಬಾ ಉಂಗ್ರ, ಕತ್ತಲ್ ಚೈನ್ ಎಲ್ಲ ಹಾಕೊಂಡ್ ಮೆರಿತಾವನೆ. ಅಯ್ಯ, 100 ರೂಪಾಯಿ ಕೊಟ್ಟು ಯಾವ್ದೋ ಜಾತ್ರೆಯಿಂದ ತಂದು ಹಾಕೊಂಡಿರ್ತಾನೆ. ಅವನಿಗೆ ಎಲ್ಲಿ ಚಿನ್ನದ ಒಡವೆ ಹಾಕೊಂಡು ಸೋಕಿ ಮಾಡಕ್ಕದದು? ಇಲ್ಲ ಕಣವ, ನೋಡಿದ್ರೆ ಚಿನ್ನ ಇದ್ದಂಗೆ ಇದ್ದೋ. ಅಯ್ಯೋ, ಈಗಿನ ಕಾಲದಲ್ಲಿ ಉಮಾ ಗೋಲ್ಡ್ನು ಚಿನ್ನ ತಲೆ ಮೇಲೆ ಹೊಡ್ದಂಗಿರ್ತದೆ. ಇಲ್ಲಿ ಬರೋರೇನು ನಾವ್ ಎಂತ ಒಡವೆ ಹಾಕೊಂಡಿದೀವಿ ಅಂತ ಕರ್ತ್ ಪರೀಕ್ಷೆನ ಮಾಡ್ತಾರೆ. ತಗಳಪ್ಪ, ಬಡವರು ಒರಿಜಿನಲ್ ಚಿನ್ನ ಹಾಕೊಂಡ್ರು ಅದನ್ನ ಉಮಾ ಗೋಲ್ಡ್, ರೋಲ್ಡ್ ಗೋಲ್ಡ್ ಅಂದ್ಬಿಡ್ತಾರೆ. ಅದೇ ಶ್ರೀಮಂತರು ತಗಡಿಗೆ ಚಿನ್ನದ ನೀರು ಬುಡ್ಸಿ ಹಾಕೊಂಡ್ರು ಅದನ್ನ ಅಪ್ಟ ಚಿನ್ನ ಅನ್ಬಿಡ್ತಾರೆ. ಕಲಿಗಾಲ, ಕಾಲ ಕೆಟ್ಟೋಯ್ತು, ದುಡ್ಡಿರೋರ್ಗೆ ಗೌರವ. ಆದ್ರೂ ಚಿನ್ನ ಚಿನ್ನನೇ ಅಲ್ವಾ? ಚಂಪಾ, ಸರಿಯಾದ ಟೈಮ್ಗೆ ನಾವು ಹೋಗ್ತೀವಿ. ಈಶ್ವರಿ ಅಮ್ಮವ್ರು ಒದ್ದಾರನೆ ನೀನೇನಾರು ಮದ್ವೆ ಮಂಟಪಕ್ ಬಂದ್ರೆ ನಾನಂತೂ ಬದುಕಿರಕ್ಕಿಲ್ಲ ಅಂತ ಹೇಳವ್ರೆ. ಅದ್ಕೆ ನಂಗ್ ಸ್ಯಾನೆ ಹೆದ್ರಿಕೆ ಆಯ್ತೈತೆ ಅಕ್ಕ. ಚಂಪಾ, ಅವ್ರ ಹಂಗ್ ಹೇಳ್ತಾರೆ ಅನ್ಬಿಟ್ಟು ಅನ್ಯಾಯ ಆಗ್ತಿದ್ರೆ ಸುಮ್ಕೆ ಇರಕ್ಕಾಗತ್ತೆ?
ಚಂಪಾ, ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ನ್ಯಾಯ ಇರೋದು ನಿನ್ ಕಡಿಕೆ. ಅದ್ ಯಾರೇ ಆದ್ರೂ ಸರಿ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕಲ್ವೇ? ಅಪ್ಪ ಇಂತವ ನಾನ್ ಮಾತಾಡ್ತೀನಿ, ಸುಮ್ಕೆ ಇರು. ಗೌಡ್ರೆ, ಏನಾಯ್ತು? ಹೊಸಿ ತಡಿಯಮ್ಮೆ, ನೋಡ್ತೀನಿ ಪಂಚರ ಹೆಂಗದೆ. ಒಳ್ಳೆ ಟೈಮಿಗೆ ಪಂಚರ್ ಆಗ್ಬಿಡತ್ ಕಣಮೆ. ತಡಿ, ಇನ್ನೊಂದು ಟೈರ್ ಅದ ನೋಡ್ತೀನಿ. ಈ ಕ್ವಾಡ್ಲೆ ಬಡ್ಡಿ ಅದ, ಸರಿಯಾದ ಟೈಮ್ಗೆನೆ ಟೈರ್ ಇಟ್ಟಿಲ್ವಲ್ಲ, ಏನ್ ಮಾಡೋದೀಗ? ಗೌಡ್ರೆ, ಮುಹೂರ್ತ ಟೈಮು ಮೀರೋಯ್ತೈತೆ. ನಾವೇನಾದ್ರೂ ಟೈಮ್ ಸರಿಯಾಗಿ ಹೋಗದೆ ಹೋದ್ರೆ ಎಲ್ಲ ಹಾಳಾಗೋಯ್ತದೆ. ಈಗ ಏನ್ ಮಾಡೋದು? ಅಮ್ಮೆ, ಹೊಸಿ ಸಮಾಧಾನವಾಗಿರಮ್ಮೆ. ಬೇರೆ ಯಾವ್ದಾರ ಗಾಡಿ ಬರ್ತದ ನೋಡೋಣ. ನಂಗೋಸ್ಕರ ನೀವಿಬ್ರು ಯಾಕೆ ಹಿಂಗ್ ಒದ್ದಾಡ್ತೀರಿ? ನನ್ ಹಣೆಲ್ ಅವ್ರ ಹೆಸರು ಬರ್ದಿಲ್ಲ, ಬಿಟ್ಬಿಡಿ. ಚಂಪಾ, ಯಾಕೆ ಹಂಗ ಅನ್ಕೊಂಡಿ? ನಾವು ಸರಿಯಾದ ಟೈಮ್ಗೆ ಹೋಗೇ ಹೋಯ್ತೀವಿ, ಸುಮ್ಕಿರೋ. ಚಂಪಾ, ಮನ್ಸ ಆದವನು ನಂಬಿಕೆನ ಕಳ್ಕೋಬಾರ್ದು. ನೀನ್ ಧೈರ್ಯ ತಕ್ಕ. ಎಲ್ಲೋ ರೋಜಾ, ಇದು ನಮ್ಮ ಅಟ್ಟಿ ವಿಷಯ. ಕ್ಷಮಿಸಿ ಗೌಡ್ರೆ, ಅವರು ಅಳಿಯಂದ್ರ ಬಗ್ಗೆ ಹಂಗ್ ಮಾತಾಡಿದಕ್ಕೇನೆ ಕೋಪ ಬಂದದ್ದು ನನಗೆ. ಅಪ್ಪ, ಇಲ್ಲಿಗೆ ಬಾವಾ. ಬಾವಾ ಅಂದೆ. ಈಗ ನೀನ್ ಹೇಳವ, ಯಾವುದು ಸುಳ್ಳು ಯಾವುದು ಸತ್ಯ ಅಂತವ? ನೀನ್ ಇಲ್ಲಿ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸತ್ಯನ ಧೈರ್ಯವಾಗಿ ಹೇಳವ. ಹೌದು, ಭದ್ರಣ್ಣ ಹೇಳ್ತಿರೋದು ಎಲ್ಲ ಸತ್ಯ ಗೌಡ್ರೆ. ಇವತ್ತೇನಾದ್ರೂ ವಿದ್ಯಕ್ಕ ಇಲ್ದೆ ಹೋಗಿದ್ರೆ ನಾನು ಇಟೋತ್ಗೆ ಹೆಣ ಆಗಿರ್ತಿದ್ದೆ. ನನ್ನಿಂದ ನಿಮ್ಗೇನಾದ್ರು ಅವಮಾನ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ ಗೌಡ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚಿಲ್ಲ ದೊಡ್ಡಪ್ಪ, ಯಾವ್ದೇ ಕಾರಣಕ್ಕೂ ನಾನು ಈ ಆರೋಪನ ಒಪ್ಕೊಳ್ಳಲ್ಲ. ನಾನು ಈ ಅಕ್ಕೆ ಇವ್ರ ಜೊತೆಗೆಲ್ಲ ಸೇರ್ಕೊಂಡು ಏನೋ ಮಸ್ಲತ್ ಮಾಡವಳೆ. ಇನ್ನು ನಮ್ಮಣ್ಣ ಎಂಡ್ರ ಮಾತು ಕೇಳ್ಕೊಂಡು ನನ್ ಮೇಲೆ ತಿರುಗಿ ಬಿದ್ದವನೆ. ಒಂದು ಹೆಣ್ಣು ಮಗಿಗೆ ಮೋಸ ಮಾಡಿದಲ್ದೆ ಅಂತ ನನ್ನ ಮಗ ಸೊಸೆ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ಯಾ? ನೀನೀಗ ಸತ್ಯ ಹೇಳ್ದೆ ಹೋದ್ರೆ ನೀನು ನಿಲ್ಲಕ್ಕೆ ಒಂದು ಜೈಲು ಬಿಡ್ತೀನಿ. ದೊಡ್ಡಪ್ಪ ದೊಡ್ಡಪ್ಪ, ಎಲ್ಲ ಸತ್ಯ ಹೇಳ್ಬಿಡ್ತೀನಿ, ಬಿಟ್ಬಿಡು ದೊಡ್ಡಪ್ಪ. ಅವಳು ಹೇಳ್ತಿರೋದೆಲ್ಲ ದಿಟ.
ಅಯ್ಯೋ ಮನೆ ಹಾಳು ನನ್ನ ಮಗನೇ, ಇಂಥ ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ವನೇ ನಿನ್ಗೆ? ಏ ಈಶ್ವರಿ, ಈ ನನ್ನ ಮಗ ಹಾಳಾಗೋದಕ್ಕೆ ನೀನೇ ಕಾರಣ. ನಾನು ಬಡ್ಕೊಂಡೆ ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳು ಅಂತ. ನನ್ನ ಮಾತು ಎಲ್ಲಿ ಕೇಳಿದೆ? ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ. ಇವಾಗ ನೋಡು ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಅಂತ. ಚಿಕ್ಕಪ್ಪ, ಈ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಬಿಡು. ಇಲ್ಲ ಕಣ್ ಭದ್ರ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಈ ನನ್ನ ಮಗನ ತುಂಡ ಕತ್ತರಿಸಾಕ್ಬಿಡ್ತೀನಿ. ಈ ನನ್ನ ಮಗ ಒಲೆಗ್ ಸೌದೆನೂ ಅಲ್ಲ, ತೀರಿಗ್ ಮರನೂ ಅಲ್ಲ, ಪುಳ್ಳೆ ಕಡ್ಡಿ ನನ್ನ ಮಗ. ಇಂಥ ಪುಳ್ಳೆ ಕಡ್ಡಿ ಇರಬಾರ್ದು, ಸುಟ್ಟಾಕ್ಬಿಡ್ಬೇಕು. ಗೋವಿಂದ, ಆಗೋಗದೆ. ಮುಂದೆ ಏನ್ ಮಾಡಮಂತ ಯೋಚನೆ ಮಾಡಮ್ಮ, ಸುಮ್ಕಿರು. ಇಲ್ಲ ಅಣ್ಣ, ಇವ್ನು ಸುಮ್ಮನೆ ಬಿಡುವ. ದಾಮೋದರ, ನಮ್ಗೆ ಗೊತ್ತಿಲ್ದೇನೆಯ ಇಟ್ಟೆಲ್ಲ ಆಗೋಗದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅಯ್ಯೋ ಪಾಪದವನೇ, ಇಂಥ ಕೆಲ್ಸ ಮಾಡಕ ನಿಂಗೆ ಹೆಂಗಾರ ಮನಸ್ ಬಂತೋ? ನಮ್ಮ ಅಟ್ಟಿ ಮರ್ವಾದೆ ಕಳೆದ್ ಬಿಟ್ಟಿಯಲ್ಲೋ. ಏಯ್, ಪಿರುತಿ ಮಾಡಿದ್ಮೇಲೆ ನಾನು ಪಿರುತಿ ಮಾಡಿದೀನಿ ದೊಡ್ಡಪ್ಪ. ಅವಳನ್ನೇ ಮದುವೆ ಆಗೋದು ಅಂತ ಹೇಳಿದ್ದೆ, ನಾನು ಬೇಡ ಅಂತಿದ್ದೇನಲ್ಲ. ಅಲ್ಲ ಕಣ ಶಿವರಾಮ, ಅವಳಿಗೂ ನಮ್ಗೂವೆ ಪಿರುತಿಗೆ ಆಸ್ತಿ ಅಂತಸ್ತು ಯಾವುದು ಅಡ್ಡ ಬರಬಾರ್ದು. ಬಡವ ಆಗ್ಲಿ ಶ್ರೀಮಂತ ಆಗ್ಲಿ, ನ್ಯಾಯ ಅನ್ನೋದು ಎಲ್ಲಾರ್ಗೂ ಒಂದೇ ರೀತಿಯೇ ಇರಬೇಕು. ಇವನು ಮಾಡಿರೋ ತಪ್ಪನ ಇವನೇ ಸರಿ ಮಾಡ್ಬೇಕು. ಸಂಪನ್ಗೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ಇವನು ಈಗ್ಲೇ ಇದೇ ಮಂಟಪದಾಗ ಮದುವೆ ಆಗ್ಬೇಕು. Dale, dale, dale.